ಇನ್ನು ಇದೇ ವಿಚಾರ ಮಹಾರಾಷ್ಟ್ರ ಸದನದಲ್ಲೂ ಕೂಡ ಗಡಿ ಕನ್ನಡಿಗರ ಸಮಸ್ಯೆ ಬಗ್ಗೆ ಪ್ರಸ್ತಾಪ ಆಗಿದೆ. ಆದರೆ ನಮ್ಮ ರಾಜ್ಯ ಸರ್ಕಾರದ ನಿಲುವೇನು ಅನ್ನುವಂತಹ ಪ್ರಶ್ನೆ ಕೂಡ ಈ ಸಂದರ್ಭದಲ್ಲಿ ಎದುರಾಗುತ್ತೆ. ಕನ್ನಡ ಶಾಲೆಗಳಿಗೆ ಮರಾಠಿ ಶಿಕ್ಷಕರ ನೇಮಕದ ವಿಚಾರ ಮಹಾರಾಷ್ಟ್ರದ ಸದನದಲ್ಲಿ ಪ್ರಸ್ತಾಪ ಆಗಿದೆ. ಸದನದಲ್ಲಿ ಜತ್ ತಾಲೂಕಿನ ಶಾಸಕ ವಿಕ್ರಮ್ ಸಾವಂತ್ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಕರ್ನಾಟಕದ ಬೆಳಗಾವಿಯಲ್ಲಿ ಮರಾಠಿ ಭಾಷಿಕರಿದ್ದಾರೆ. ಬೆಳಗಾವಿಯಲ್ಲಿ ಅನೇಕರು ಮರಾಠಿ ಭಾಷಿಕರಿದ್ದಾರೆ. ಅದೇ ರೀತಿಯಾಗಿ ಮಹಾರಾಷ್ಟ್ರದ ಗಡಿ ಭಾಗದಲ್ಲೂ ಕೂಡ ಕನ್ನಡ ಭಾಷಿಕರಿದ್ದಾರೆ. ಜತ್ ಅಕ್ಕಲಕೋಟ ತಾಲೂಕಿನಲ್ಲಿ ಕನ್ನಡ ಭಾಷಿಕರಿದ್ದಾರೆ. ಕನ್ನಡ ಭಾಷೆಯನ್ನು ಮಾತನಾಡುವಂಥವರು, ಅದೇ ರೀತಿಯಾಗಿ ಕನ್ನಡಿಗರು ಕೂಡ ಇದ್ದಾರೆ. ಹೀಗಾಗಿ ಇಲ್ಲಿನ ಕನ್ನಡ ಶಾಲೆಗಳೇನಿದ್ದಾವೆ ಆ ಕನ್ನಡ ಶಾಲೆಗಳಲ್ಲಿ ಮರಾಠಿ ಶಿಕ್ಷಕರನ್ನು ನೇಮಕ ಮಾಡಲಾಗಿದೆ. ಇದು ಸರಿಯಲ್ಲ. ಸರ್ಕಾರ ತಕ್ಷಣವೇ ಗಡಿ ಭಾಗದ ಕನ್ನಡಿಗರ ಸಮಸ್ಯೆಗಳಿಗೆ ಸ್ಪಂದನೆ ಕೊಡಬೇಕು. ಅದೇ ರೀತಿಯಾಗಿ ಕನ್ನಡ ಶಿಕ್ಷಕರನ್ನ ನೇಮಕ ಮಾಡಬೇಕು ಅಂತ ಶಾಸಕ ವಿಕ್ರಮ್ ಸಾವಂತ್ ಮಹಾರಾಷ್ಟ್ರದ ಒಂದು ಅಧಿವೇಶನದಲ್ಲಿ ಕನ್ನಡ ಭಾಷಿಕರ ಪರವಾಗಿ ನಿಲ್ಲುವಂತಹ ಧೈರ್ಯ ಮಾಡಿದ್ದಾರೆ. ಇನ್ನು ಈ ಧೈರ್ಯ ಯಾರೂ ಕೂಡ ಮಾಡೋದಿಲ್ಲ. ಅದು ಕೂಡ ಮಹಾರಾಷ್ಟ್ರದ ಒಂದು ಅಧಿವೇಶನದಲ್ಲಿ ಕನ್ನಡ ಭಾಷಿಕರ ಪರವಾಗಿ ಈ ಸಮಸ್ಯೆಯನ್ನು ಎತ್ತಿ ಮಾತನಾಡಿದ್ದಾರೆ. आम्ही त्या पूर्ण क्षमतेने आपल्या माध्यमातून राज्य शासनाला या ठिकाणी सूचित करतो की त्याला निधी उपलब्ध करून ते योजना लवकरात लवकर पूर्ण करावी. त्याचबरोबर अध्यक्ष महोदय, सांगली, सातारा, कोल्हापूर या जिल्ह्यात मोठ्या प्रमाणावर पावसाळ्यात पूर परिस्थिती निर्माण होते. ते पाणी म्हैसाळ योजनेच्या चालू करून या दुष्काळी तालुक्यातील आपलाही तो मतदारसंघ येतो, पण जेणेकरून मिरज, कवठेमहांकाळ, तासगाव, त्याचबरोबर जत, सांगोला आणि आपला मंगळवेढा तालुका सुद्धा त्यात येतो. पण अध्यक्ष महोदय, जी पूर परिस्थिती या ठिकाणी निर्माण होते त्यावेळेस ही म्हैसाळ योजना चालू करून या दुष्काळी भागातील जे काही तलाव असतील, जे काही पाणी साठवण्याची भांडी ती या ठिकाणी या निमित्तानं भरून द्यावीत. अध्यक्ष महोदय, त्याचबरोबर आज उर्वरित भागासाठी म्हैसाळची विस्तारित योजना मंजूर झालेली आहे. आज ती मंजूर होत असताना सुद्धा अध्यक्ष महोदय, जवळजवळ 67 गावांकरिता 2000 कोटीच्या निविदा काढण्यात आली. पण अध्यक्ष महोदय, निविदा काढत असताना ते काम 2 वर्षात पूर्ण होणं अपेक्षित आहे. पण अध्यक्ष महोदय, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಗಡಿ ಕನ್ನಡಿಗರು ಒಂದೆಡೆ ಹೋರಾಟ ಮಾಡ್ತಾ ಇದ್ದಾರೆ, ಮತ್ತೊಂದೆಡೆಯಲ್ಲಿ ಮಹಾರಾಷ್ಟ್ರದ ಸದನದಲ್ಲಿ ವಿಕ್ರಮ್ ಸಾವಂತ್ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ನಮ್ಮ ಸರ್ಕಾರ ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಾ ಗಡಿ ಕನ್ನಡಿಗರ ಸಮಸ್ಯೆ ಬಗೆಹರಿಸೋದಕ್ಕೆ ಮುಂದಾಗತ್ತಾ ಅಂತ? ಸಂತೋಷ್, ಈಗ ಮಹಾರಾಷ್ಟ್ರದ ಗಡಿಯಲ್ಲಿರ್ತಕ್ಕಂಥ ಕನ್ನಡಿಗರು ನಿರಂತರವಾಗಿ ಒಂದು ಧ್ವನಿ ಎತ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಈಗ 2 ವಿಚಾರವನ್ನ ಧ್ವನಿ ಎತ್ತಿ ಅಲ್ಲಿ ಕನ್ನಡಿಗರು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು, ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮೊದಲನೇದಾಗಿ ಜತ್ ಮತ್ತು ಅಕ್ಕಲ್ಕೋಟ್ ನಲ್ಲಿ ಇರ್ತಕ್ಕಂಥ ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ಮರಾಠಿ ಶಿಕ್ಷಕರ ನೇಮಕನ ವಿರೋಧಿಸಿ ಒಂದು ಪ್ರತಿಭಟನೆ ಮಾಡಿದ್ದಾರೆ. ಜೊತೆಗೆ ಇನ್ನೊಂದೇನಂದ್ರೆ ಟಿಇಟಿ ಪರೀಕ್ಷೆಗಳಲ್ಲಿ ಮರಾಠಿ ಭಾಷೆಯಲ್ಲಿ ನಡೆಸಲಾಗ್ತಾ ಇದೆ. ಇದರಿಂದ ಕನ್ನಡ ಭಾಷೆಯಲ್ಲಿ ಕಲ್ತಂತ ಕನ್ನಡ ಶಿಕ್ಷಕರೇನಿದ್ದಾರೆ ಟಿಇಟಿ ಪರೀಕ್ಷೆ ಪಾಸ್ ಆಗುವಲ್ಲಿ ವಿಫಲ ಆಗ್ತಾ ಇದ್ದಾರೆ. ಹೀಗಾಗಿ ಆ ಪರೀಕ್ಷೆಯನ್ನು ಕೂಡ ಒಂದು ಕನ್ನಡದಲ್ಲೇ ನಡೆಸಬೇಕು ಅಂತ ಒತ್ತಾಯಿಸಿ ಒಂದು ಪ್ರತಿಭಟನೆ ನಡೆಸಿರ್ತಕ್ಕಂಥದ್ದು. ಜತ್ ತಾಲೂಕಿನ ಸಂಕ್ ಪಟ್ಟಣದಲ್ಲಿ ಒಂದು ಪ್ರತಿಭಟನೆ ನಡೆಸುವ ಮೂಲಕ ಸರ್ಕಾರದ ಮೇಲೆ ಒಂದು ಒತ್ತಡವನ್ನು ಹಾಕಿದ್ದಾರೆ. ಮತ್ತೊಂದ್ ಕಡೆ ಇದೇ ಗಡಿ ಕನ್ನಡಿಗರ ವಿಚಾರವನ್ನ ಮಹಾರಾಷ್ಟ್ರದ ಸದನದಲ್ಲಿ ಮೊದಲ ಬಾರಿಗೆ ಪ್ರಸ್ತಾಪ ಆಗಿದೆ. ಜತ್ನ ಶಾಸಕರಾದಂತ ವಿಕ್ರಮ್ ಸಾವಂತ್ ಏನಿದ್ದಾರೆ, ಅಂದ್ರೆ ಅಲ್ಲಿ ಸ್ಥಳೀಯ ಕನ್ನಡಿಗರು ನಿರಂತರವಾಗಿ ಹೋರಾಟ ಮಾಡ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಒಂದ್ ವೇಳೆ ಮಹಾರಾಷ್ಟ್ರ ಸರ್ಕಾರ ಇದೇ ರೀತಿ ದಬ್ಬಾಳಿಕೆ ಮುಂದುವರಿಸಿದ್ರೆ ನಮ್ಮನ್ನ ಕರ್ನಾಟಕಕ್ಕೆ ಸೇರಿಸಿ ಅನ್ನೋ ಕೂಗನ್ನು ಕೂಡ ಈ ಹಿಂದೆ ಕೂಡ ಹಾಕಿದ್ರು. ಇದರ ಒಂದು ಪರಿಣಾಮವಾಗಿ ಮಹಾರಾಷ್ಟ್ರದಲ್ಲಿ ನಡೀತಿರ್ತಕ್ಕಂಥ ಅಧಿವೇಶನ ಇದೆ, ಅಧಿವೇಶನದಲ್ಲಿ ಜತ್ ನ ಶಾಸಕರಾದಂತ ವಿಕ್ರಮ್ ಸಾವಂತ್ ಏನಿದ್ದಾರೆ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಗಡಿಭಾಗದ ಕನ್ನಡಿಗರಲ್ಲಿ ಮಹಾರಾಷ್ಟ್ರ ಸರ್ಕಾರ ದಬ್ಬಾಳಿಕೆ ಮಾಡ್ತಾ ಇದೆ ಅನ್ನೋ ಒಂದು ಅನುಮಾನ ಆಗಿರ್ಬೋದು, ಆತಂಕ ಗಡಿ ಕನ್ನಡಿಗರಲ್ಲಿ ಕಾಡ್ತಾ ಇದೆ. ಹಾಗಾಗಿ ಅಲ್ಲಿಯ ಸರ್ಕಾರಿ ಶಾಲೆಗಳಿಗೆ ಮರಾಠಿ ಶಿಕ್ಷಕರ ನೇಮಕ ಮಾಡಲಾಗಿದೆ, ಅದನ್ನು ತಡೆ ಹಿಡಿಬೇಕು, ಅಲ್ಲಿ ಕನ್ನಡ ಶಿಕ್ಷಕರನ್ನ ನೇಮಕ ಮಾಡಬೇಕು. ಜೊತೆಗೆ ಗಡಿಭಾಗದ ಕನ್ನಡಿಗರ ಹಿತ ಕಾಪಾಡುವಂತ ಕೆಲಸವನ್ನು ಮಹಾರಾಷ್ಟ್ರ ಸರ್ಕಾರ ಮಾಡಬೇಕು ಅನ್ನೋ ಒಂದು ಒತ್ತಾಯ ಮಾಡಿದ್ದಾರೆ. ಯಾವ ರೀತಿ ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಮರಾಠಿ ಭಾಷೆಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೋ ಅದೇ ರೀತಿ ಮಹಾರಾಷ್ಟ್ರದ ಜತ್ ಮತ್ತು ಅಕ್ಕಲ್ಕೋಟೆಯಲ್ಲಿ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇದನ್ನ ಸರ್ಕಾರ ಪರಿಗಣಿಸಬೇಕು ಅನ್ನೋ ಒತ್ತಾಯವನ್ನ
ಏನು ಮಹಾರಾಷ್ಟ್ರದ ಶಾಸಕರೇ ಮೊದಲ ಬಾರಿಗೆ ಸದನದಲ್ಲಿ ಧ್ವನಿ ಎತ್ತಿರ್ತಕ್ಕಂಥದ್ದು. ಸಂತೋಷ್ ಈವರೆಗೆ ಮಹಾರಾಷ್ಟ್ರದ ಸದನದಲ್ಲಿ ಕನ್ನಡಿಗರ ವಿರುದ್ಧವಾಗಿ ಧ್ವನಿ ಎತ್ತಿದಂತ ಪ್ರಸಂಗವನ್ನು ನೋಡಿದ್ದೇವೆ. ಅಲ್ಲಿ ಆಡಳಿತ ಪಕ್ಷ ಆಗಿರ್ಬೋದು, ವಿರೋಧ ಪಕ್ಷ ಆಗಿರ್ಬೋದು, ನಿರಂತರವಾಗಿ ಕರ್ನಾಟಕವನ್ನು ಟಾರ್ಗೆಟ್ ಮಾಡಿ ಒಂದು ಧ್ವನಿ ಎತ್ತುವಂತ ಪ್ರಸಂಗ ನೋಡಿದ್ದೇವೆ. ಇದೇ ಮೊದಲ ಬಾರಿಗೆ ಗಡಿ ಕನ್ನಡಿಗರ ವಿಚಾರವನ್ನು ಪ್ರಸ್ತಾಪ ಆಗಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ವಿಚಾರವಾಗಿ ಕರ್ನಾಟಕ ಸರ್ಕಾರ ಕೂಡ ಒಂದು ಗಂಭೀರವಾಗಿ ತೆಗೆದುಕೊಂಡಿದೆ. ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಏನು ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರೇ ಒಂದು ಈ ಗಡಿ ಭಾಗದ ಶಾಲೆಗಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಜೊತೆಗೆ ಅಲ್ಲಿ ಸ್ಥಳೀಯ ಅಧಿಕಾರಿಗಳ ಜೊತೆ ಮಾತನಾಡಿದ್ರು. ಜೊತೆಗೆ ಸರ್ಕಾರದ ಮೇಲೆ ಒತ್ತಡ ಹಾಕುವಂತೆ ಒಂದು ಒತ್ತಾಯವನ್ನು ಕೂಡ ಮಾಡಿ ಬಂದಿರತಕ್ಕಂಥದ್ದು. ಕರ್ನಾಟಕ ಸರ್ಕಾರ ಮಹಾರಾಷ್ಟ್ರ ಸರ್ಕಾರದ ಮೇಲೆ ಒತ್ತಡ ಇರುವಂತ ಕೆಲಸವನ್ನ ಇನ್ನಷ್ಟು ಹೆಚ್ಚಿಗೆ ಮಾಡಬೇಕಾದಂತ ಅನಿವಾರ್ಯತೆ ಈಗ ಎದುರಾಗಿರ್ತಕ್ಕಂಥದ್ದು. ಸಂತೋಷ್, ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.